ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು ನಿಮಗೆ 10,000 ಆದ್ರೂ ಸತತವಾಗಿ ಬಿಡುಗಡೆ ಆಗಲಿದೆ. 10,000 ಅಷ್ಟೇ ಅಲ್ಲ, ಇನ್ನೂ ಒಂದು ಕಂತು ಟೋಟಲ್ 12,000 ದುಡ್ಡು ಬರಬೇಕಾಗಿದೆ. ಅದು ಯಾವ ಯಾವ ಕಂತುಗಳು ಅನ್ನುವಂಥದ್ದು ನಿಮಗೆ ಗೊತ್ತಿಲ್ಲ. 4 ಕಂತುಗಳಂತೂ ಗೊತ್ತಿರಬಹುದು, ಆದ್ರೆ ಇನ್ನು ಉಳಿದಂತಹ 2 ಕಂತುಗಳು ಯಾವುವು ಅದರ ಬಗ್ಗೆನೂ ಕೂಡ ನಾನು ಕ್ಲಾರಿಟಿಯನ್ನ ಕೊಡ್ತೇನೆ. ಜೊತೆಗೆ ಸ್ನೇಹಿತರ, ನಿಮಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಕಿಟ್ಗಳ ವಿತರಣೆ ಅತಿ ಶೀಘ್ರದಲ್ಲಿನೇ ಆಗಲಿದೆ. ಹಾಗಾದ್ರೆ ಯಾವ ದಿನಾಂಕದಂದು ಆಗ್ತಾ ಇದೆ, ಯಾವಾಗಿನಿಂದ ಈ ಒಂದು ಕಿಟ್ಗಳ ವಿತರಣೆ ಆಗ್ತಾ ಇದೆ, ಆ ಒಂದು ಕಿಟ್ ನಲ್ಲಿ ಏನೇನ್ ಕೊಡ್ತಾ ಇದ್ದಾರೆ, ಮತ್ತೆ ಇನ್ನಿತರ ಡಾಕ್ಯುಮೆಂಟ್ಸ್ ಗಳನ್ನ ನೀವೇನಾದ್ರೂ ಸಬ್ಮಿಟ್ ಮಾಡ್ಬೇಕಾಗತ್ತಾ? ಸೊ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ಸೊ ನಾನು ಮೊದಲು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ಕೊಟ್ಬಿಡ್ತೀನಿ. ತದನಂತರ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಮಾತ್ರ ನೋಡ್ತಾ ಹೋಗೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೊದಲನೇದಾಗಿ ಯಾವ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅದರ ಬಗ್ಗೆ ನಾವು ನೋಡೋಣ. 24ನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ. ಅಕ್ಟೋಬರ್ ತಿಂಗಳ ಹಣ 25ನೇ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ. ಜೊತೆಗೆ 26 ನವೆಂಬರ್ ತಿಂಗಳ ಹಣ ಕೂಡ ಪೆಂಡಿಂಗ್ ಉಳಿದಿದೆ. ಅದೇ ರೀತಿಯಾಗಿ ಡಿಸೆಂಬರ್ ತಿಂಗಳದು 27ನೇ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ. ಹಾಗಾದ್ರೆ 4 ಕಂತುಗಳು ಪೆಂಡಿಂಗ್ ಉಳಿದ ಹಾಗೆ ಆಯ್ತಲ್ವಾ? ಸೊ 4 ಕಂತುಗಳಂದ್ರೆ 8,000 ಅಷ್ಟೇ ಬರಬೇಕು. ಇನ್ನು ಉಳಿದಂತಹ 4,000 ಅಂದ್ರೆ 12,000 ಅಂತ ನಾನು ಹೇಳಿದ್ದೆ. ಇನ್ನು ಉಳಿದಂತಹ 4,000 ದುಡ್ಡು ಯಾವುದು ಅಂತ ನೀವು ಕನ್ಫ್ಯೂಸ್ ಆಗ್ಬೇಡಿ. 2025 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಸರ್ಕಾರ ಕೊಟ್ಟಿದ್ದಿಲ್ಲ. ಚಳಿಗಾಲದ ಅಧಿವೇಶನದಲ್ಲಿ ಇದರ ಬಗ್ಗೆನೇ ಚರ್ಚೆ ಆಗಿದೆ. ಸಾಕಷ್ಟು ಬಾಯಿ ಮಾತಲ್ಲೇ ಜಗಳಗಳಾಗಿದ್ದಾವೆ ಸಚಿವರ ನಡುವೆನೆ. ಅದೇ ರೀತಿಯಾಗಿ ಬಿಜೆಪಿ ನಾಯಕರು ಈ 2 ಕಂತುಗಳನ್ನ ನಿಮಗೋಸ್ಕರ ಉಡುಗೊರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವೆಲ್ಲರೂ ಕೂಡ ಮರೆತು ಬಿಟ್ಟಿದ್ವಿ. ಅದರಲ್ಲಿ ನಮಗ್ ನೆನಪಿತ್ತು, ಆದ್ರೆ ಸರ್ಕಾರ ಕೊಡೋದನ್ನ ಬಿಟ್ಬಿಟ್ಟಿತ್ತು. ಡೈರೆಕ್ಟ್ ಆಗಿ ಏಪ್ರಿಲು, ಮೇನೋ, ಜೂನೋ ಇಲ್ಲಿ ಹಿಡ್ಕೊಂಡು ಸ್ಟಾರ್ಟ್ ಮಾಡಿತ್ತು 2025ರಲ್ಲಿ, ಅಂದ್ರೆ ಹೋದ ವರ್ಷ. ಆದ್ರೆ ಸದ್ಯಕ್ಕೆ ಬಿಜೆಪಿ ನಾಯಕರು ಅದೆಲ್ಲದರ ಬಗ್ಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು, ಲೆಕ್ಕಾಚಾರ ಮಾಡ್ಕೊಂಡು ಚಳಿಗಾಲದ ಅಧಿವೇಶನದಲ್ಲಿ ಬಂದಿದ್ರಂತ ಅನ್ಸುತ್ತೆ. ಸೊ ಹಾಗಾಗಿ 5,000 ಕೋಟಿ ಹಣವನ್ನ ನೀವು ನುಂಗಾಕಿದ್ರ ಅಂತಕ್ಕಂತಹ ಪ್ರಶ್ನೆಯನ್ನ ಮಾಡ್ತಾರೆ. ಆ 2,000 ಮತ್ತೆ 2,000 ದುಡ್ಡು ಎಲ್ಲಿ ಹೋಯ್ತು? ಎಲ್ಲ ಮಹಿಳೆಯರಿಗೆ 4,000 ದುಡ್ಡು ಕೊಡ್ಬೇಕಾಗತ್ತೆ ನೀವು. ಹಾಗಾದ್ರೆ 5,000 ಕೋಟಿ ನಿಮ್ಮ ಸರ್ಕಾರ ಯಾಮಾರಿಸ್ಬಿಡ್ತಾ? 2 ತಿಂಗಳ ಹಣವನ್ನ ಯಾಕೆ ನೀವು ಹಾಕ್ಲಿಲ್ಲ ಅನ್ನುವಂಥದ್ದು ಅಲ್ಲಿ ಪ್ರಶ್ನೆ ಉಂಟಾಗತ್ತೆ. ಜೊತೆಗೆ ಈಗ ಏನು ಪೆಂಡಿಂಗ್ ಉಳಿಸ್ತಾ ಇದಾರೆ ಕಂತುಗಳನ್ನ, ಇದನ್ನೇ ಯಾಕೆ ಪೆಂಡಿಂಗ್ ಉಳಿಸ್ತಾ ಇದ್ರಿ? ಬರೀ ಬಾಯಿ ಮಾತ್ಲೆ ನುಡಿದಂತೆ ನಡೀತಾ ಇದೀವಿ ಅನ್ನೋದನ್ನ ಹೇಳ್ಬೇಡಿ, ಅದನ್ನ ನಡೆದು ನೀವು ತೋರಿಸ್ಬೇಕಾಗತ್ತೆ. ಹೀಗೇಕೆ ಒಂದು ತಿಂಗಳನ್ನ ಕೊಡೋದು, 2 ತಿಂಗಳದ ಪೆಂಡಿಂಗ್ ಉಳಿಸೋದು, ಈ ರೀತಿ ಮಾಡ್ತಾ ಇರೋದು ಯಾಕೆ ಅಂತ ಕೇಳಿದಾಗ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಹೇಳ್ತಾರೆ, ಹಣಕಾಸು ಇಲಾಖೆದಿಂದ ದುಡ್ಡು ಸರಿಯಾಗಿ ಬರ್ತಾ ಇಲ್ಲ, ನಾನು ಪ್ರತಿ ತಿಂಗಳು ಕೂಡ ನೋಟಿಸ್ ಅನ್ನ ಕಳಿಸ್ತಾನೆ ಇರ್ತೀನಿ ಅಂತ ಹೇಳ್ತಾರೆ. ಆದ್ರೆ ಹಣಕಾಸು ಇಲಾಖೆ ಇವರ ಅಧೀನದಲ್ಲಿನೇ ಇದೆ. ಎಷ್ಟೇ ದುಡ್ಡು ಇದ್ರು ಸಹಿತ ಈ ಗೃಹಲಕ್ಷ್ಮಿ ದುಡ್ಡು ಒನ್ ಆಫ್ ದಿ ಬೆಸ್ಟ್ ಸ್ಕೀಮ್ ಇದು. ಇದರಲ್ಲಿ ಎಲ್ಲ ಮಹಿಳೆಯರಿಗೆ ಹೆಲ್ಪ್ ಆಗ್ತಾ ಇದೆ. ಹಾಗಾಗಿ ಇದರಲ್ಲಿ ಆದಷ್ಟು ದುಡ್ಡು ಕೊಟ್ರೆ ಬೆಟರು. ಇನ್ನು ಉಳಿದಂತಹ ಯೋಜನೆ ಬಗ್ಗೆ ನಾನು ಮಾತನಾಡೋದಿಲ್ಲ, ಯಾಕಂದ್ರೆ ಆ ಯೋಜನೆಗಳಿಂದ ಬೆನಿಫಿಟ್ ಸಿಕ್ಕಿಂದ ಅಂದ್ರೆ ಹೆಚ್ಚಾಗಿ ಅನುಕೂಲಕ್ಕಿಂತ ಅನಾನುಕೂಲನೇ ಇದೆ ನನ್ನ ಪ್ರಕಾರ ಇದು. ಮತ್ತೆ ಬಹಳಷ್ಟು ಜನರು ಕೂಡ ಇದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹೇಗೆ ಅಂದ್ರೆ, ಶಕ್ತಿ ಯೋಜನೆಯನ್ನೇ ನಾವು ಉದಾಹರಣೆ ತೆಗೆದುಕೊಂಡ್ರೆ, ಈಗ ಇನ್ಕಮ್ ಸರ್ಕಾರಕ್ಕೆ ಯಾವ್ದರಿಂದ ಹೋಗುತ್ತೆ? ಶಕ್ತಿ ಅಂದ್ರೆ ಬಸ್ ನಿಂದನೇ, ಅಂದ್ರೆ ಟಿಕೆಟ್ ದರದಿಂದಾನೇ ಇನ್ಕಮ್ ಹೋಗೋದು. ಒಂದು ಗೃಹಜ್ಯೋತಿ ಯೋಜನೆ, ಇದರಿಂದನೂ ಕೂಡ ಕರೆಂಟ್ ಬಿಲ್ ಅಂದನು ಸರ್ಕಾರಕ್ಕೆ ಇನ್ಕಮ್ ಹೋಗುತ್ತೆ. ಆಲ್ರೆಡಿ ಹೋಗುತ್ತೆ ಬಿಡಿ, ಏನ ಕಡಿಮೆ ಮಾಡ್ತೀವಿ ಕರೆಂಟ್ ಬಿಲ್ 200 ಯೂನಿಟ್ ಅಂತ ಹೇಳಿದಾರೆ. ಅದೇನ್ ಕಡಿಮೆ ಆಗ್ತಾನೆ ಇಲ್ಲ, ನಮ್ಗೆ ಹೇಗ್ ಬರುತ್ತೆ ಬಿಲ್ ಅಷ್ಟೇ ಬರುತ್ತೆ. ಇನ್ನು ಈ ಶಕ್ತಿ ಯೋಜನೆಯಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಅದರಲ್ಲಿ ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ, ಯಾಕಂದ್ರೆ ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜುಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಬಸ್ ಸರಿಯಾಗಿ ನಿಲ್ಲೋದಿಲ್ಲ, ಬಸ್ಗಳು ರೇಷ್ ಆಗಿರುತ್ತೆ. ಅವರು ಕಂಡಕ್ಟರ್ ಆಗಿರ್ಲಿ, ಡ್ರೈವರ್ ಗಳಾಗಿರ್ಲಿ, ಅವರಾದ್ರೂ ಏನ್ ಮಾಡ್ಬೇಕು ಪಾಪ, ಬಸ್ ರಶ್ ಆದ್ರೆ ಇನ್ ತಲೆ ಮೇಲೆ ಕುಂಸ್ಕೊಂಡ್ ಹೋಗ್ಲಿಕ್ಕೆ ಆಗತ್ತಾ? ಇಲ್ವಲ್ಲ. ಹಾಗಾಗಿ ಸರ್ಕಾರ ಏನ್ ಫ್ರೀ ಮಾಡದೆ ಮಹಿಳೆಯರು ಹೆಚ್ಚಾಗಿ ಬಸ್ಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಇದರಿಂದ ಆಟೋ ಚಾಲಕರಿಗೆ, ರಿಕ್ಷಾ ಚಾಲಕರಿಗೆ ಅವರ ವೇತನ ಕೂಡ ಆಗ್ತಾ ಇಲ್ಲ. ಎಲ್ಲವೂ ಕೂಡ ಒಂದು ಲಿಮಿಟ್ ನಲ್ಲಿ ನಡೀತಾ ಇರಬೇಕು, ಆಗ ಮಾತ್ರ ಸಮಾಜ ಸರಿಯಾಗಿ ನಡೀಲಿಕ್ಕೆ ಸಾಧ್ಯ. ಸೈಕಲ್ ತರ ವರ್ಕ್ ಆಗ್ತಾ ಇರಬೇಕು. ಆದ್ರೆ ಇಲ್ಲಿ ಹೆಚ್ಚಾಗಿ ಅನುಕೂಲ ಕೊಟ್ಟು ಈ ಕಡೆ ಬೆಲೆಗಳನ್ನ ಏರಿಕೆ ಮಾಡ್ಕೊಂಡು ನಮ್ಮಿಂದಾನೇ ಕಸಿದುಕೊಂಡು ನಮಗೆ ಕೊಟ್ರೆ ಇದರಿಂದ ಉಪಯೋಗ ಏನಾದಂಗಾಗತ್ತೆ? ಬೆಲೆಗಳ ಏರಿಕೆ, ಹಾಲಿನ ಬೆಲೆ, ಪೆಟ್ರೋಲ್ ಡೀಸೆಲ್ ನ ಬೆಲೆ, ವಿಧಾನಸೌಧಗಳಲ್ಲಿ ಕಾಗದ ಪತ್ರ ಬೆಲೆ, ಮೆಟ್ರೋನಲ್ಲಿ ಪುರುಷರಿಗೆ ಮಹಿಳೆಯರಿಗೆ ಟಿಕೆಟ್ ದರ ಏರಿಕೆ, ಬಸ್ಗಳಲ್ಲಿ ಟಿಕೆಟ್ ದರ ಏರಿಕೆ ಪುರುಷರಿಗೆ, ಇದೆಲ್ಲದನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಸದ್ಯಕ್ಕೆ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಮಾತ್ರ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಬಿಜೆಪಿ ನಾಯಕರ ಪ್ರೆಷರ್ ಹಾಕಿದ್ದಾರೆ. ಮಹಿಳೆಯರು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆ ಮಾಡೋದ್ರಲ್ಲಿ ಏನ್ ಆಶ್ಚರ್ಯ ಅನ್ಪಡೋದು ಅಂತಿದ್ದಿಲ್ಲ, ಅಷ್ಟು ಪ್ರತಿಭಟನೆ ಮಾಡಿದ್ರು ಮಾಡಬಹುದು. ಹಾಗಾಗಿ ಸದ್ಯಕ್ಕೆ ಈ ಗೃಹಲಕ್ಷ್ಮಿ ದುಡ್ಡು ಕೂಡ ನಿಮಗೆ ಬರ್ತಾ ಇದೆ.
ಸೊ ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆ ನಾನು ಮಾತನಾಡೋದಿಲ್ಲ ಅಂತ ಅದಕ್ಕೆ ಹೇಳಿದೆ ನಾನು. ಸದ್ಯಕ್ಕೆ ಈಗ 5 ಕಂತುಗಳಷ್ಟು ಅಲ್ಲ 6 ಕಂತುಗಳು ಕೂಡ ಬರ್ತವೆ. ಅದರಲ್ಲಿ ಈಗ 7,500 ಕೋಟಿಯಷ್ಟು ಫಂಡ್ ರಿಲೀಸ್ ಆಗಿದ್ದು, ಹಾಗಾಗಿ 3 ಕಂತುಗಳು ಮೊದಲು ನಿಮಗೆ ಕ್ಲಿಯರ್ ಆಗ್ತವೆ. 24, 25, 26 ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ 3 ತಿಂಗಳನ್ನ ಕ್ಲಿಯರ್ ಆಗುತ್ತೆ ಅನ್ನುವಂತ ಮಾಹಿತಿ ದೊರಕಿದ್ದು, ಈಗಾಗಲೇ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ಅದೇ ರೀತಿಯಾಗಿ ಬೆಳಗಾವಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು ಎಲ್ಲ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಆಗಿದೆ. ಯಾರು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮಗೂ ಕೂಡ ಜಮಾ ಆಗಿಲ್ಲ ಅಂದ್ರೆ ಜಮಾ ಆಗೇ ಆಗತ್ತೆ ಖಂಡಿತವಾಗ್ಲು. ಅದೇ ರೀತಿಯಾಗಿ ಸ್ನೇಹಿತರೇನು ರೇಷನ್ ಕಾರ್ಡ್ ಕಡೆ ನಾವು ಬಂದ್ಬಿಡೋಣ. ಯಾಕಂದ್ರೆ ರೇಷನ್ ಕಾರ್ಡ್ ಇದ್ದಂತವರಿಗೆ ಅದು BPL ಆಗಿರ್ಲಿ, APL ಆಗಿರ್ಲಿ, ನಿಮಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಕಿಟ್ ವಿತರಣೆ ಆಗಬೇಕಾಗಿತ್ತು 2025 ನವೆಂಬರ್ ತಿಂಗಳಲ್ಲಿನೇ. ಯಾಕಂದ್ರೆ ಅದೇ ರೀತಿ ಆ ನವೆಂಬರ್ ತಿಂಗಳಲ್ಲಿನೇ KH ಮುನಿಯಪ್ಪನವರು ಘೋಷಣೆ ಮಾಡಿದ್ರು, ನಾವು ಇನ್ಮೇಲಿಂದ ಕಿಟ್ ಅನ್ನ ವಿತರಣೆ ಮಾಡ್ತೀವಂತ. ಆದ್ರೆ ಅಲ್ಲಿ ಯಾಕೆ ಕೊಡ್ಲಿಕ್ಕೆ ಆಗ್ಲಿಲ್ಲ? 2 ತಿಂಗಳಾದ್ರೂ ಇನ್ನೂ ಕೂಡ ಸಿಗ್ತಾ ಇಲ್ಲ. ಯಾಕೆ? ಇದಕ್ಕೆ ಕಾರಣ ಏನು ಅಂತ ನೀವು ಕೇಳಬಹುದು. ಸ್ನೇಹಿತರ ಕಿಟ್ ಗಳು ರೆಡಿ ಆಗಬೇಕಂದ್ರೆ ಅದು ಸಾಮಾನ್ಯವಾದ ವಿಷಯವಲ್ಲ. ಉಪ್ಪನ್ನ ಟೆಂಡರ್ ಮುಖಾಂತರ ರಾಜಸ್ಥಾನದಿಂದ ತರಿಸ್ಬೇಕು. ಅದೇ ರೀತಿಯಾಗಿ ಉಳಿದ ವಸ್ತುಗಳಂತೂ ಇಲ್ಲೇ ರೆಡಿ ಆಗ್ತವೆ. ಅಂದ್ರೆ ಉದಾಹರಣೆಗೆ ಸಕ್ಕರೆ ಆಗಿರ್ಲಿ, ಬೇಳೆ ಕಾಳುಗಳಾಗಿರ್ಲಿ, ಅದೇ ರೀತಿಯಾಗಿ ತೊಗರಿ ಬೇಳೆ, ರಾಗಿ, ಇನ್ನಿತರ ಗಾನದ ಎಣ್ಣೆ, ಇನ್ನು ಹಲವಾರು ವಸ್ತುಗಳು ಇಲ್ಲೇ ರೆಡಿ ಆಗ್ತವೆ ನಮ್ಮ ರಾಜ್ಯದಲ್ಲಿನೇ. ಆದ್ರೆ ಇವುಗಳು ರೆಡಿ ಆಗ್ತವೆ. ಅದರ ಜೊತೆಗೆ ಇವುಗಳನ್ನ ಪ್ರತಿಯೊಂದು ಈಗ ಗಾನದ ಎಣ್ಣೆ ಒಂದು ಸಪರೇಟ್ ಆಗಿ ಪ್ಯಾಕೆಟ್ ರೆಡಿ ಆಗ್ಬೇಕು, ಉಪ್ಪು ಸಪರೇಟ್ ಆಗಿ ಪ್ಯಾಕೆಟ್ ರೆಡಿ ಆಗ್ಬೇಕು, ಸಕ್ಕರೆ ಸಪರೇಟ್ ಆಗಿ ಪ್ಯಾಕೆಟ್ ಆಗ್ಬೇಕು. ಹೀಗೆ ಅನೇಕ ಪ್ಯಾಕೆಟ್ ಗಳಾಗಿ ಈ ವಸ್ತುಗಳು ರೆಡಿ ಆಗಬೇಕಾಗತ್ತೆ. 5 ವಸ್ತುಗಳು, ಅದು ಕೋಟ್ಯಾಂತರ ವಸ್ತುಗಳು ರೆಡಿ ಆಗಬೇಕು. ಅಂದ್ರೆ ಈಗ ರೇಷನ್ ಕಾರ್ಡ್ ಒಬ್ಬರಿಗೆ ಅಂದ್ರೆ ರೇಷನ್ ಕಾರ್ಡ್ಗೆ ಒಂದು ಕಿಟ್ ಅನ್ನ ಕೊಟ್ರೆ ಏನು ಅಷ್ಟೊಂದು ತೊಂದರೆ ಆಗ್ತಾ ಇರ್ಲಿಲ್ಲ. ಆದ್ರೆ ಈಗ ಪ್ರತಿಯೊಂದು ರೇಷನ್ ಕಾರ್ಡ್ ನಲ್ಲಿ ಇರ್ತಕ್ಕಂತಹ ಕುಟುಂಬಸ್ಥರಿಗೆ, ಸದಸ್ಯರಿಗೆ ಹೋಗಬೇಕು. ಒಬ್ಬ ಸದಸ್ಯನಿಗೆ ಒಂದು ಕಿಟ್ ಹೋಗ್ಲೇಬೇಕಲ್ವಾ? ಆ ಕಿಟ್ ನಲ್ಲಿ 5 ವಸ್ತುಗಳು ಇರ್ತವೆ. ಆ 5 ವಸ್ತುಗಳನ್ನ ಒಂದು ಪ್ಯಾಕೆಟ್ ಆಗಿ ಕನ್ವರ್ಟ್ ಮಾಡಬೇಕು. ಒಂದೇ ಪ್ಯಾಕೆಟ್ ನಲ್ಲಿ ಅವುಗಳನ್ನ ತುಂಬಬೇಕು, ಆಮೇಲೆ ಸಿಲಾಯಿ ಮಾಡಬೇಕು. ಈ ರೀತಿ ಕೋಟಿಗಟ್ಟಲೆ ರೇಷನ್ಸ್ ಕಾರ್ಡ್ಗಳಿದಾವೆ. ಇನ್ನು ಆ ರೇಷನ್ ಕಾರ್ಡ್ ನಲ್ಲಿ ಎಷ್ಟೆಷ್ಟು ಸದಸ್ಯರು ಇರಬಹುದು? ಉದಾಹರಣೆಗೆ ಒಂದು ರೇಷನ್ ಕಾರ್ಡ್ ನಲ್ಲಿ 5 ಇರ್ತಾರೆ, 6 ಇರ್ತಾರೆ, 3 ಇರ್ತಾರೆ, 4 ಇರ್ತಾರೆ. ಹೀಗೆ ಎಷ್ಟು ರೇಷನ್ ಕಾರ್ಡ್ ನಲ್ಲಿ ಸದಸ್ಯರು ಇರ್ತಾರೋ ಆ ಸದಸ್ಯರಿಗೆ ಎಲ್ಲರಿಗೂ ಕೂಡ ಈ ಕಿಟ್ ವಿತರಣೆ ಆಗ್ಬೇಕಲ್ವಾ? ಹೀಗಾಗಿ ಸರ್ಕಾರ ಇನ್ನಷ್ಟು ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡಬೇಕಾಗತ್ತೆ. ಹಾಗಾಗಿ ಈ ಅಕ್ಕಿನೇ ಕೊಡೋದು ಬೆಟರ್ ಇತ್ತು ಇವ್ರಿಗೆ. ಅದನ್ನ ಬಿಟ್ಟು ಏನ್ ಕಿಟ್ ಗಳನ್ನ ವಿತರಣೆ ಮಾಡ್ತಾ ಇದಾರೆ. ಹೀಗಾಗಿ ಪ್ಯಾಕೆಟ್ ಗಳಿಗೂ ಕೂಡ ಖರ್ಚು ವೆಚ್ಚ, ಈ ವಸ್ತುಗಳಿಗೂ ಕೂಡ ಖರ್ಚು ವೆಚ್ಚ, ಅದನ್ನ ಕಾರ್ಮಿಕರಿಗೆ ಕಿಟ್ ಗಳ ಒಂದು ರೆಡಿ ಆಗ್ಬೇಕಲ್ವಾ, ಅದಕ್ಕೂ ಕೂಡ ಖರ್ಚು ವೆಚ್ಚ. ಒಟ್ಟಾರೆಯಾಗಿ ಎಷ್ಟೇ ಅವರು ಖರ್ಚು ವೆಚ್ಚ ಮಾಡಿದ್ರು ಅದನ್ನ ಮೊದಲನೇದಾಗಿ ಸಾರ್ವಜನಿಕರಿಗೆ, ಪ್ರಜೆಗಳಿಗೆ ಅದನ್ನ ಕೊಡಬೇಕಾಗಿದೆ. ಮುಂದಾಗಿ ಇನ್ನೂ ಕೂಡ ಅವುಗಳನ್ನ ಕೊಡ್ತಾ ಇಲ್ಲ. ಸದ್ಯಕ್ಕೆ ಅವುಗಳು ರೆಡಿ ಆಗ್ತಾ ಇದಾವಂತೆ. ಅವು ರೆಡಿ ಆದ ತಕ್ಷಣ ಈಗ ಒಂದು ಜನವರಿ ಎಂಡ್ ಒಳಗೆ ನಮ್ಗೇನ್ ರೇಷನ್ ಕೊಡ್ತಾರಲ್ವಾ, ಈ ಸಂದರ್ಭದಲ್ಲಿ ಕೊಡಬಹುದು, ಅಥವಾ ಫೆಬ್ರವರಿನಲ್ಲಂತೂ ಫಿಕ್ಸ್ ಕೊಡ್ತೇವೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಕಿಟ್ ಗಳು ಎಲ್ಲವೂ ಕೂಡ ರೆಡಿ ಆಗೋದ್ರವರೆಗೂ ನಾವು ಕಾಯ್ಲೇಬೇಕಾಗತ್ತೆ. ಯಾಕಂದ್ರೆ ಪ್ರತಿ ತಿಂಗಳು ಕೂಡ ಕೊಡ್ತಾನೆ ಇರಬೇಕು, ಸೈಕಲ್ ತರ ವರ್ಕ್ ಆಗ್ತಾನೆ ಇರಬೇಕು. ಹಾಗಾಗಿ ಫೆಬ್ರವರಿನಲ್ಲಿ ಈ ಒಂದು ಕಿಟ್ ಗಳ ವಿತರಣೆ ಆಗಬಹುದು ಅಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಸೊ ಈ ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಟ್ಟಿದ್ದೀನಿ, ಆಹಾರ ಇಲಾಖೆಯಿಂದ ಬಂದಿರತಕ್ಕಂತಹ ಇನ್ಫಾರ್ಮೇಶನ್. ಇನ್ನೇನೇ ಕ್ವಶನ್ಸ್ ಇದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.